ವಾಪಸ್ ಬರ್ತೀನಿ. ಇನ್ನು ನಾಯಕತ್ವ ಸಂಘರ್ಷ ಖರ್ಗೆ ಸಮ್ಮುಖದಲ್ಲಿ ಇತ್ಯರ್ಥವಾಗೋದು ಡೌಟು. ಈಗಾಗಲೇ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಭೇಟಿಯಾಗಿದ್ದಾರೆ. ನಾಯಕತ್ವ ಬದಲಿಗೆ ಡಿಕೆ ಶಿವಕುಮಾರ್ ಹಠ ಹಿಡಿದಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆಗೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಎರಡೂ ವಿಷಯ ರಾಹುಲ್ ಗಾಂಧಿ ಜೊತೆ ಚರ್ಚಿಸ್ತೀನಿ ಅಂತ ಖರ್ಗೆ ಹೇಳಿದ್ದಾರೆ. ಗಾಂಧಿ ಕುಟುಂಬದ ಜೊತೆ ಚರ್ಚೆ ಇಲ್ಲದೆ ಯಾವುದೇ ನಿರ್ಣಯವೂ ಆಗಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾರಿಂದ ಈ ಬಗ್ಗೆ ಒಂದು ಫೈನಲ್ ನಿರ್ಧಾರ ಆಗುತ್ತೆ. ಫೈನಲ್ ನಿರ್ಧಾರ. ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಗೆ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್. ಎಲೆಕ್ಷನ್ ಗೆದ್ದಾಗ ನೀವೇನ್ ಹೇಳಿದ್ರಿ, 2.5 ವರ್ಷ ಅಂದಿದ್ರಿ, ಅದನ್ನ ಈಗ ಪೂರೈಸಿ, ಅದರ ಜೊತೆಗೆ ಹೈಕಮಾಂಡ್ ಹೇಳದ ಹಾಗೆ ಕೇಳ್ತೀನಿ ಅಂತ ಡಿಕೆಶಿ ಸಿದ್ದರಾಮಯ್ಯ ಇಬ್ಬರೂ ಹೇಳಿದ್ದಾರೆ. ಆದ್ರೆ ನಾಯಕತ್ವ ಬದಲಾವಣೆ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕಿದೆ. ನಾಯಕತ್ವ ಬದಲಿಸಿದ್ರೆ ಸಿದ್ದರಾಮಯ್ಯ ಬಂಡೇಳೋ ಭೀತಿ ವರಿಷ್ಠರಿಗಿದ್ದೇ ಇದೆ. ಇನ್ನು ಗಾಂಧಿ ಕುಟುಂಬದ ಸಮ್ಮುಖದಲ್ಲೇ ನಾಯಕರ ಮಧ್ಯೆ ಸಂಧಾನ ಏನಾದ್ರೂ ಆಗೋ ಸಾಧ್ಯತೆ ಇದೆಯಾ? ಆ ಸಂಧಾನಕ್ಕೆ ಯಾರು ಒಪ್ಪುತ್ತಾರೆ ಅನ್ನೋದು ಪ್ರಶ್ನೆ. ಸಿದ್ದು, ಡಿಕೆಶಿ ಈ ಇಬ್ಬರಲ್ಲಿ ಯಾರನ್ನ ಹೈಕಮಾಂಡ್ ಮನವೊಲಿಸುತ್ತೆ? ಸರ್ಕಾರ ರಚನೆಯಾಗೋ ಟೈಮ್ನಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ, 2.5 ವರ್ಷ ನೀವು ಸಿಎಂ ಆಗ್ತೀರಿ ಅಂತ ಹೈಕಮಾಂಡ್ ನನಗೆ ಹೇಳಿದೆ. ಹಾಗಾಗಿ 2.5 ವರ್ಷ ಪೂರ್ತಿಯಾಗಿರೋದ್ರಿಂದ ಈಗ ಹೈಕಮಾಂಡ್ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಬೇಕು ಅಂತ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಸ್ಟಾರ್ಟ್ ಮಾಡಿದ್ದಾರೆ. ನವೆಂಬರ್ 16-18ರವರೆಗೆ ಸುಮ್ಮನೆ ಇರಿ ಅಂತ ಅವರ ಬೆಂಬಲಿಗರಿಗೆ ಹೇಳಿದ್ರು ಡಿಕೆಶಿ. ಬಿಹಾರ ಎಲೆಕ್ಷನ್ ಬಂತು, ಸರ್ಕಾರಕ್ಕೆ 2.5 ವರ್ಷ ಮುಕ್ತಾಯ ಆಯ್ತು. ತಮ್ಮ ಬಣವನ್ನ ಕೂಡ ಪ್ರೋಆಕ್ಟಿವ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ತಾವು ಪ್ರೋಆಕ್ಟಿವ್ ಆಗಿದ್ದಾರೆ. ಹಿಂದೆ ಎಂದು ಈ ಹೇಳಿಕೆಗಳು ಇಷ್ಟು ಬಹಿರಂಗವಾಗಿ ಬಂದಿರಲಿಲ್ಲ. 2.5 ವರ್ಷ ಡಿನ್ನರ್ ಮೀಟಿಂಗ್ಗಳನ್ನ ಮಾಡಿದ್ದಾರೆ, 4-5 DCMಗಳನ್ನ ಮಾಡೋ ಮೀಟಿಂಗ್ ಮಾಡಿದ್ದಾರೆ. ಮಾಡ್ಲಿ, ಅವರು ಮುಂದುವರಿಸಲಿ ಅಂತ ಕೂಡ ನಿನ್ನೆ ಡಿಕೆ ಶಿವಕುಮಾರ್ ತಮ್ಮ ಅಸಮಾಧಾನ ಹೊರಗೆ ಹಾಕಿದ್ರು. ಇವತ್ತು ಸೈಲೆಂಟ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.